प्यारे बच्चों, आज हम मोबाइल का बोलबाला पाठ को सुनेंगे। इस पाठ के लेखिका हैं सुरेखा शर्मा शांति। आप सभी का हार्दिक स्वागत है। लेखिका परिचय इस प्रकार है। सुरेखा शर्मा शांति जी का जन्म 11 अगस्त 1956 को सफ़ीदों जींद हरियाणा में हुआ। इनकी हिंदी में MA BEd की शिक्षा हुई है। ये हरियाणा प्रादेशिक हिंदी साहित्य सम्मेलन प्रयाग की संयुक्त मंत्री और अखिल भारतीय साहित्य परिषद की सदस्य रही हैं। इनकी प्रमुख रचनाएं हैं रिश्तों का एहसास, बाल कविता संग्रह, नन्ही कोम्पल, बाल एकांकी संग्रह आदि। अखिल भारतीय साहित्य परिषद भोपाल, गुजरात, हरियाणा अन्य कई संस्थाओं से वे पुरस्कार प्राप्त कर चुकी हैं। सुरेखा शर्मा ಅವರ ಜನ್ಮ 11 ಆಗಸ್ಟ್ 1956ರಲ್ಲಿ ಸಫೀದೋ ಜೀಂದ್ ಅಂತಲೂ ಕೂಡ ಕರೀತಾರೆ, ಹರಿಯಾಣದಲ್ಲಿ ಆ ಒಂದು ಹಳ್ಳಿಯಲ್ಲಾಗತ್ತೆ. ಇವರು MA BEd ಶಿಕ್ಷಣವನ್ನು ಕೂಡ ಮುಗಿಸಿದ್ದಾರೆ. ಇವರು ಹರಿಯಾಣದ ಪ್ರಾದೇಶಿಕ ಹಿಂದಿ ಸಾಹಿತ್ಯ ಸಮ್ಮೇಳನದ ಒಬ್ಬ ಸಂಯುಕ್ತ ಮಂತ್ರಿಯೂ ಕೂಡ, ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಕೂಡ ಇವರು ಆಗಿದ್ದರು. ಜೊತೆಗೆ ಇವರ ಒಂದು ಪ್ರಮುಖ ರಚನೆಗಳಲ್ಲಿ ರಿಶ್ತೋಂ ಕಾ ಎಹಸಾಸ್ ಅನ್ನುವಂಥದ್ದು ಒಂದು ಬಾಲಕವಿತೆ ಸಂಗ್ರಹ, ಹಾಗೆ ನನ್ಹಿ ಕೋಂಪಲ್ ಅನ್ನುವಂಥದ್ದು ಕೂಡ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಭೋಪಾಲ್, ಗುಜರಾತ್, ಹರಿಯಾಣ ಅನ್ಯ ಸಂಸ್ಥೆಗಳಿಂದ ಇವರು ಪುರಸ್ಕಾರಗಳನ್ನು ಪಡ್ಕೊಂಡಿದ್ದಾರೆ. ಬಹಳಷ್ಟು ಸೊಗಸಾಗಿ ಈ ಪಾಠವನ್ನು ಅವರು ಬರೆದಿದ್ದಾರೆ ಮಕ್ಕಳೇ. पाठ का आशय: छात्र इस पाठ के द्वारा बदलती हुई आधुनिक जीवन शैली में चिट्ठी, दूरभाष यानी टेलीफोन, मोबाइल की स्थितियों की जानकारी प्राप्त करेंगे। वर्तमान परिस्थिति में मोबाइल फ़ोन का महत्व और उसकी आवश्यकता पर विचार कर पाएंगे. ಮಕ್ಕಳೇ, ಈ ಪಾಠದ ಮೂಲಕ ಬದಲಾಗುತ್ತಿರುವಂತಹ ಆಧುನಿಕ ಜೀವನ ಶೈಲಿಯಲ್ಲಿ ಪತ್ರಗಳು, ದೂರವಾಣಿ ಮತ್ತು ಮೊಬೈಲ್ನ ಸ್ಥಿತಿಗತಿಗಳ ಬಗ್ಗೆ ವಿಚಾರವನ್ನು ಪಡ್ಕೊಳ್ತೇವೆ, ಮಾಹಿತಿಯನ್ನು ಪಡ್ಕೊಳ್ತೇವೆ. ಸದ್ಯದ ಪರಿಸ್ಥಿತಿಯಲ್ಲಿ ಮೊಬೈಲ್ ಫೋನಿನ ಮಹತ್ವ ಮತ್ತು ಅದರ ಅವಶ್ಯಕತೆಯ ಬಗ್ಗೆಯೂ ಕೂಡ ಆಲೋಚನೆಯನ್ನು ಮಾಡುವುದನ್ನು ಕಲಿತೇವೆ. ಅಂದರೆ ಕಾಲಕ್ಕನುಗುಣವಾಗಿ ಬದಲಾಗುವಂಥದ್ದನ್ನು ಇಲ್ಲಿ ನಾವು ಗಮನಿಸ್ತೀವಿ. बहुत दिनों से ड्राइंग रूम के कोने पर पड़ा पड़ा टेलीफोन बोर हो रहा है. उसे अब अपनी जिंदगी खत्म होती लग रही थी. सदियों से उसका एक छत्र राज था, पर आज यह बहुत उदास है. अब उसे कोई नहीं पूछता, ना ही उससे कोई फ़ोन करता है. तभी मिसेस शर्मा ने आकर अपना मोबाइल उसी के पास रख दिया. ಬಹಳ ದಿನಗಳ ಹಿಂದೆ ಡ್ರಾಯಿಂಗ್ ರೂಮ್ ಅಂತ ಹೇಳಿದ್ರೆ ಏನೋ ಹಾಲ್ ಇದೆಯಲ್ಲ, ಜನರು ಬಂದು ಕೂರುವಂತಹ ಹಾಲ್ಗೆ ಡ್ರಾಯಿಂಗ್ ರೂಮ್ ಅಂತ ಕರಿತೇವೆ. ಆ ಮೂಲೆಯಲ್ಲಿ ಟೆಲಿಫೋನ್ ಕುಳಿತು ಬೋರಾಗಿ ಕೂತಿತ್ತಂತೆ, ಬಹಳ ಚಿಂತೆಯಿಂದ. ಅದಕ್ಕೆ ಅನಿಸ್ತಿತ್ತಂತೆ, ನನ್ನ ಜೀವನ ಈಗ ಕೊನೆ ಆಗ್ತಾ ಇದೆ. 10 ವರ್ಷಗಳಿಂದ ಆಡಳಿತವನ್ನು ಮಾಡ್ತಿದ್ದಂತಹ ಅದರ ಒಂದೇ ಮಾತ್ರ ಆಡಳಿತವನ್ನು ಮಾಡ್ತಾಯಿತ್ತು, ಆದರೆ ಇವತ್ತು ಅದು ಉದಾಸೀನವಾಗಿ ಕುಳಿತಿದೆ. ಈಗ ಅದನ್ನು ಯಾರೂ ಕೂಡ ಕೇಳೋದಿಲ್ಲ. ನಾಹಿ ಉಸ್ಸೆ ಕೋಯಿ ಫೋನ್ ಕರ್ತಾ ಹೈ, ಅದರ ಮುಖಾಂತರ ಯಾರೂ ಕೂಡ ಫೋನನ್ನು ಕೂಡ ಮಾಡಲ್ಲ. ಆ ಸಂದರ್ಭದಲ್ಲಿ ಮಿಸೆಸ್ ಶರ್ಮಾರವರು ಬಂದು ತಮ್ಮ ಮೊಬೈಲನ್ನು ಆ ಟೇಬಲ್ನ ಮೇಲೆ ಅದರ ಪಕ್ಕದಲ್ಲಿ ಇಟ್ಟರಂತೆ. ಟೆಲಿಫೋನ್ मन ही मन दिखने में चूहे जैसा, ना मूंछ ना पूंछ, फिर भी इसकी इतनी पूछ. चल दूर हट मुझसे आकर बैठ गया मेरे पास, तेरी औकात ही क्या है मेरे सामने. ಮನಸ್ಸಿನಲ್ಲೇ ಹೇಳ್ಕೊಳ್ತಂತೆ ಟೆಲಿಫೋನ್. ನೋಡೋದಕ್ಕೆ ಇಲಿ ಇದ್ದಾಗಿದ್ದಾನೆ, ಒಂದು ಬಾಲ ಇಲ್ಲ, ಒಂದು ಮೀಸೆ ಇಲ್ಲ. ಮೂಂಚ್ ಅಂತ ಹೇಳಿದ್ರೆ ಮೀಸೆ, ಪೂಂಚ್ ಅಂತ ಹೇಳಿದ್ರೆ ಬಾಲ. ಮೀಸೆ ಇಲ್ಲ, ಬಾಲ ಇಲ್ಲ, ಆದರೂ ಇವನಿಗೆ ಇಷ್ಟೊಂದು ಬೇಡಿಕೆಯೇ. ನಡೆ ದೂರ ನನ್ನಿಂದ, ಸರ್ಕೋ ಆ ಕಡೆ. ನನ್ನ ಹತ್ರ ಬಂದು ಕುಳಿತುಬಿಟ್ಟ, ಎಷ್ಟು ಧೈರ್ಯ ನಿನಗೆ ನನ್ನ ಹತ್ರ ಎದುರಿನಲ್ಲಿ ಬಂದು ಕೂರಲಿಕ್ಕೆ ಅಂತ ಹೇಳ್ತದೆ. ಮೊಬೈಲ್ ಹೇಳುತ್ತೆ, ಚೌಂಕ್ ಕರ್ ದೇಖ್ತೆ ಹುए, क्या हुआ भाई,
मैंने तो तुम्हें कुछ कहा भी नहीं, तो गुस्सा क्यों हो रहे हो? मुझसे कोई गलती हो गई क्या? मैं माफ़ी चाहता हूँ, तुम मेरे बड़े भाई हो. ಬೆಚ್ಚಿ ಬಿದ್ದು ನೋಡ್ತದೆ. ಏನಾಯಿತು ಸಹೋದರ? ನಾನಂತೂ ನಿನಗೇನು ಹೇಳಲಿಲ್ವಲ್ಲ, ಯಾಕೆ ಸಿಟ್ಟು ಮಾಡ್ಕೊಳ್ತಾ ಇದೆಯಾ, ಕೋಪಗೊಳ್ತಾ ಇದೆಯಾ? ನನ್ನಿಂದ ಏನಾದರೂ ತಪ್ಪಾಗಿದೆಯೇ? ನಾನು ಕ್ಷಮೆ ಬೇಡ್ತೇನೆ. ನೀನು ನನ್ನ ಅಣ್ಣ, ಹೀಗೆ ಸಿಟ್ಟು ಮಾಡ್ಕೋಬೇಡಪ್ಪ ನನ್ನ ಮೇಲೆ. टेलीफोन. गुस्सा ना करो तो क्या करूं? पता है जब से तुम आए हो हमारी कोई पूछ नहीं रही. सब तुम्हें अपनी छाती से लगाए घूमते हैं, हर समय तुम्हें अपने पास रखते हैं, एक क्षण के लिए भी तुम्हारी जुदाई नहीं सहन कर सकते. ಸಿಟ್ಟು ಮಾಡಿದ್ರೆ ಇನ್ನೇನೋ ಮಾಡ್ಬೇಕು ನಿನಗೆ, ಗೊತ್ತಿದೆಯಾ ನಿನಗೆ? ನೀನು ಯಾವಾಗ ಬಂದ್ಯೋ ನನಗೆ ಯಾರೂ ಕೇಳಲ್ಲ, ಎಲ್ಲರೂ ಕೂಡ ನಿನ್ನನ್ನೇ ಎದೆಗೆ ಅಪ್ಕೊಂಡು ಓಡಾಡ್ತಾರೆ. ಛಾತಿ ಸೇ ಲಗಾಯೆ ಘೂಮ್ತೆ ಹೈ. ಛಾತಿ ಅಂತ ಹೇಳಿದ್ರೆ ಎದೆ. ಎಲ್ಲ ಸಮಯದಲ್ಲೂ ನಿನ್ನನ್ನು ಹತ್ತಿರದಲ್ಲೇ ಇಟ್ಕೋಬೇಕು ಅಂತ ಇಷ್ಟಪಡ್ತಾರೆ. ಒಂದು ಕ್ಷಣವೂ ನಿನ್ನ ಅಗಲುವಿಕೆ, ಜುದಾಯಿ, ಅಗಲುವಿಕೆ, ಬೇರ್ಪಟ್ಟಿರಬೇಕು ಅನ್ನೋ ಆಸೆಯನ್ನೇ ಪಡೋದಿಲ್ಲ. ನೀನಿಲ್ಲದೇ ಇದ್ದರೆ ಸಹಿಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ಸಿಟ್ಟು ಮಾಡ್ತಾ ಇದ್ದೇನೆ ನಾನು. टेलीफोन भैया, ये तो बताओ इसमें हमारा क्या कसूर है? बताओ, मैं तुम्हारे लिए क्या कर सकता हूँ? तुम जो कहोगे मैं करूँगा. ಮೊಬೈಲ್ ಹೇಳ್ತದೆ, ಟೆಲಿಫೋನ್ ಅಣ್ಣ, ಈಗ ಹೇಳಿ ನೀನು, ನಂದೇನಪ್ಪ ಇದರಲ್ಲಿ ತಪ್ಪಿದೆ? ಎಲ್ಲರೂ ಎದೆಗೆ ಅಪ್ಕೊಂಡು ನಡೀತಾರೆ, ಎಲ್ಲರೂ ನನ್ನನ್ನು ಇಷ್ಟಪಡ್ತಾರೆ ಅಂದರೆ ನನ್ನದೇನಿದೆ ತಪ್ಪದರಲ್ಲಿ? ಹೇಳು ನೋಡೋಣ. ನಾನು ನಿನಗೇನು ಸೇವೆ ಮಾಡಬೇಕು ಹೇಳು, ನೀನೇನು ಹೇಳ್ತೀಯೋ ಅದನ್ನು ನಾನು ಮಾಡ್ತೇನೆ ಅಂತ ಮೊಬೈಲ್ ಹೇಳ್ತಾ ಇದೆ. तुम क्या करोगे? अब तो तुम्हारे नए नए रूप बाज़ार में आ रहे हैं, चारों ओर तुम्हारी धूम मची हुई है, देख नहीं रहे मेरा हाल? मेरे सुंदर से मुखड़े पर धूल जमी पड़ी है, अब मुझे कोई साफ भी नहीं करता. ಟೆಲಿಫೋನ್ ಹೇಳ್ತಾರೆ, ನೀನೇನು ಮಾಡ್ತೀಯ? ನಿನ್ನ ಬೇರೆ ಬೇರೆ ರೂಪಗಳು ಸಂತೆಯಲ್ಲಿ, ಪೇಟೆಯಲ್ಲಿ ಸಿಗ್ತಾ ಇದ್ದಾವೆ. ಈ 4 ಕಡೆಗಳಲ್ಲೂ, ಎಲ್ಲ ಕಡೆಗಳಲ್ಲೂ ನಿನ್ನದೇ ಒಂದು ಅದ್ಧೂರಿ, ಎಲ್ಲೂ ನೋಡಿದ್ರೂ ಸಂಭ್ರಮ. ನೋಡ್ತಾ ಇದೆಯಲ್ಲ ನನ್ನ ಸ್ಥಿತಿ ನೋಡು. ನನ್ನ ಸುಂದರವಾದ ಮುಖದ ಮೇಲೆ ಧೂಳು ಕೂತ್ಬಿಟ್ಟಿದೆ. ಈಗ ನನಗೆ ಯಾರೂ ಸ್ವಚ್ಛ ಮಾಡೋದಿಲ್ಲ, ಗೊತ್ತಾ? ಮೊಬೈಲ್ ಹೇಳುತ್ತೆ, ಭಾಯಿ ನಾರಾज़ मत होइए, आप तो मेरे अग्रज हैं, अब कभी ना कभी तो तुम्हें बूढ़ा होना ही था, सदियों से तुम्हारा ही राज था, इसमें गुस्सा होने की क्या बात है, एक ना एक दिन तो यह होना ही था. ಮೊಬೈಲ್ ಹೇಳುತ್ತೆ, ಸಹೋದರ ಇದಕ್ಕೆ ಯಾಕಪ್ಪ ಸಿಟ್ಟು ಮಾಡ್ಕೊಳ್ತೀಯ? ಸಿಟ್ಟು ಮಾಡ್ಕೋಬೇಡ. ನಾರಾಜ್, ಸಿಟ್ಟು, ಕೋಪ. ನೀನು ನನ್ನ ಅಣ್ಣ, ಅಗ್ರಜ್. ಅಗ್ರಜ ಅದರ ವಿಲೋಮ ಶಬ್ದ ಅನುಜ ಅಂತ ಹೇಳ್ತೇವೆ, ಸಂಸ್ಕೃತ ಶಬ್ದ. ನೀವು ನನ್ನ ಅಣ್ಣ. ಈಗ ಒಂದಲ್ಲ ಒಂದು ದಿನ ನಿಮಗೆ ಮುದುಕರಾಗಬೇಕಿತ್ತು. ನೀವು 16 ವರ್ಷಗಳಿಂದ ನೀವು ಆಡಳಿತವನ್ನು ನಡೆಸಿದ್ದೀರಿ, ನಿಮ್ಮದೇ ದರ್ಬಾರಿತ್ತು. ಇದರಲ್ಲಿ ಸಿಟ್ಟಾಗುವಂಥದ್ದು ಏನಿದೆ? ಒಂದಲ್ಲ ಒಂದು ದಿನ ಇದಾಗಬೇಕಿತ್ತು, ಆಗಿದೆ ಅಷ್ಟೇ. अपनी आवाज़ सुने मुझे महीनों बीत जाते हैं. पहले तो मेरी मालकिन मेरी इतनी सेवा करती थी, क्या मजाल की थोड़ी सी भी मिट्टी मेरे सलोने मुख पर गिर जाए, मैं दिन भर गुनगुनाता रहता था मधुर और मीठी आवाज़ में. ಟೆಲಿಫೋನ್ ಹೇಳುತ್ತೆ, ನನ್ನ ಶಬ್ದ ಕೇಳದೆ ತಿಂಗಳುಗಳೇ ಕಳೆದು ಹೋಗ್ತಾ ಇದೆ. ಈಗ ಮೊದಲು ನನ್ನ ಒಡತಿ ಮಾಲ್ಕಿನ್, ಯಜಮಾನಿ, ನನಗಿಷ್ಟೊಂದು ಸೇವೆ ಮಾಡ್ತಿದ್ಲು, ಗೊತ್ತಾ? ಎಷ್ಟು ಸೇವೆ! ಸ್ವಲ್ಪವೇ ಸ್ವಲ್ಪ ಮಣ್ಣು ಬಿದ್ದರೂ ಕೂಡ ನನ್ನ ಸುಂದರವಾದ ಮುಖವನ್ನು ತಕ್ಷಣವೇ ಸ್ವಚ್ಛಗೊಳಿಸ್ತಾ ಇದ್ಲು. ಮತ್ತು ಇಡೀ ದಿನ ರಿಂಗ್ ಟ್ರನ್ ಟ್ರನ್ ಅಂತ ಹೇಳ್ತಾ ಇದ್ದೆ, ಗುನ್ಗುನಾತಾ ರೈತ. ಮತ್ತು ಮಧುರವಾದ ಒಳ್ಳೆಯ ಶಬ್ದದಲ್ಲಿ ನಾನು ರಿಂಗಣಿಸ್ತಾ ಇದ್ದೆ. ಆವಾज़, ಶಬ್ದ. बात तुम्हारी बिल्कुल सच है, पर तुम्हारे विचार आज के ज़माने से मेल नहीं खाते. अब तुम वक्त के साथ चलना सीखो. ಮೊಬೈಲ್ ಹೇಳ್ತದೆ ಬುದ್ಧಿವಂತಿಕೆ ಮಾತನ್ನು. ಮಾತು ನಿಂದು ಸರಿ ಇದೆ, ಆದರೆ ನೀನೇ ವಿಚಾರ ಮಾಡು. ನಿನ್ನ ವಿಚಾರಗಳು ಏನಾಗಿದೆ ಗೊತ್ತಾ? ಇಂದಿನ ವಿಚಾರಗಳಿಗೆ ಅವು ಹೊಂದಿಕೆ ಆಗ್ತಾ ಇಲ್ಲ.
ಇಸ್ ಜಮಾನೆ ಸೆ ಮೇಲ್ ನಹಿ ಖಾತೆ. ಈಗ ನೀನು ಸಮಯಕ್ಕನುಸಾರವಾಗಿ ನಡೆಯೋದನ್ನು ಕಲ್ತ್ಕೋ ಅಂತ ಮೊಬೈಲ್ ಬುದ್ಧಿಮತ್ತೆಯನ್ನು ಹೇಳ್ತಾ ಇದೆ. ಅಚ್ಚಾ ಬಚ್ಚು, ಆಜ್ ತುಮ್ ಮುझे उपदेश दे रहे हो, कोई बात नहीं, तुम्हारे साथ भी कभी इसी तरह का व्यवहार होगा, तब पता चलेगा. याद रखना, समय सदा एक सा नहीं रहता. ಟೆಲಿಫೋನ್ ಹೇಳ್ತದೆ, ಓಹೋ ಹೋ 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 ಮಗನೇ, ಇವತ್ತು ನೀನು ನನಗೆ ಉಪದೇಶ ಕೊಡ್ತಾ ಇದೆಯೋ, ಇರಲಿ ಇರಲಿ, ಏನು ತೊಂದರೆ ಇಲ್ಲ. ಆದರೆ ಒಂದು ಮಾತನ್ನು ನೆನ್ಪಿಡ್ಕೋ, ನಿನ್ನ ಜೊತೆಯೂ ಕೂಡ ಇದೇ ರೀತಿ ಮುಂದಾಗ್ತದೆ. ಆಗ ನಿನಗೆ ಗೊತ್ತಾಗ್ತದೆ. ನೆನಪಿಡು, ಸಮಯ ಒಂದೇ ಥರನಾಗಿರೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದಾಗ ಚಿಟ್ಟಿ ಹೇಳ್ತದೆ, ಪರಿಚಯ ಕೆ ಪೀಚೆ ಸೆ, ಮೇರೆ ಪ್ಯಾರೆ ದೋಸ್ತ್, तुमने सच कहा, समय सदा एक समान नहीं रहता. एक मीठी व प्यारी सुरीली सी आवाज़ सुनकर दोनों चौंक उठे और अपने चारों ओर देखने लगे. ಪರದೆಯ ಹಿಂದಿನಿಂದ ಚಿಟ್ಟಿ ಅಂತ ಹೇಳಿದ್ರೆ ಪತ್ರ ಹೇಳ್ತದೆ, ನನ್ನ ಪ್ರೀತಿಯ ಗೆಳೆಯರೇ, ನೀವು ಹೇಳಿದ್ದು ಸತ್ಯ, ಸಮಯ ಒಂದೇ ತೆರನಾಗಿರೋದಿಲ್ಲ ಅನ್ನುವಂತಹ ಮಾತನ್ನು, ಸುಂದರವಾದ ಸುರೀಲಿ ಮೀಠಿ ಮಧುರವಾದಂತಹ ಶಬ್ದವನ್ನು ಕೇಳಿ ಮೊಬೈಲ್ ಮತ್ತು ಟೆಲಿಫೋನ್ ಬೆಚ್ಚಿ ಬಿದ್ದರಂತೆ. ಮತ್ತು ಅಕ್ಕಪಕ್ಕದಲ್ಲಿ ನೋಡಲಿಕ್ಕೆ ಶುರು ಮಾಡಿದ್ರು. ದೋನೋ ಏಕ್ ಸಾಥ್, ಅರೆ ಯೇ ಆವಾಜ್ ತೋ ದಾದಿ ಕೆ ಬಕ್ಸೆ ಸೆ ಆ ರಹಿ ಹೈ. ಅಯ್ಯೋ, ಈ ಶಬ್ದ ನೋಡಿದ್ರೆ ಅಜ್ಜಿಯ ಬಾಕ್ಸ್ನಿಂದ ಬರ್ತಾ ಇದೆ ಅನ್ನುವಂಥ ಮಾತನ್ನು ಟೆಲಿಫೋನ್ ಮತ್ತು ಮೊಬೈಲ್ ಹೇಳಿದ್ವಂತೆ. ದೋನೋ ಬಕ್ಸಾ ಖೋಲ್ತೆ ಹೈ, ಇಬ್ಬರು ಹೋಗಿ ಬಾಕ್ಸನ್ನು ತೆರಿತಾ ಇದ್ದಾರೆ. वहाँ पर पड़ी बहुत पुरानी चिट्ठी को देख कर चौंक जाते हैं. ಅಲ್ಲಿರುವಂತಹ ಬಹಳ ಹಳೆಯದಾದ ಪತ್ರವನ್ನು ನೋಡಿ ಇಬ್ಬರೂ ಕೂಡ ಬೆಚ್ಚಿ ಬಿದ್ದರಂತೆ. ಚಿಟ್ಟಿ, ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್, जो स्थिति आज तुम्हारी है उसे मैंने भी भुगता है, ಅಫ್ಸೋಸ್ करते हुए. ಅನುಭವದ ಮಾತನ್ನು ಹೇಳ್ತಾ ಇದೆ ಚಿಟ್ಟಿ. ನನ್ನ ಪ್ರೀತಿಯ ಟ್ರಿಂಗ್ ಟ್ರಿಂಗ್, ಹೇ ಟೆಲಿಫೋನೇ, ಇವತ್ತು ನಿನ್ನ ಸ್ಥಿತಿ ಏನಾಗಿದೆಯೋ ಅದೇ ಸ್ಥಿತಿ ನಾನು ಕೂಡ ಅನುಭವಿಸಿದ್ದೀನಪ್ಪ ಅಂಥೇಳಿ ಅನುಭವದಿಂದ ಹೇಳ್ತಂತೆ ಮೊಬೈಲ್. ಓ ಕೈಸೆ, ಅದು ಹೇಗೆ ಅಂಥೇಳಿ ಮೊಬೈಲ್ ಕೇಳ್ತಂತೆ. ಹಾಯ್, क्या दिन थे जब मेरे अंदर गुलाब की पत्तियाँ रखकर प्रेमी प्रेमिका एक दूसरे को भेजते थे, बार बार मुझे चूमा जाता था. यदि मुझे पहुंचने में कुछ देरी हो जाती थी तो लोगों की बेचैनी बढ़ जाती थी, पर तुम जब से आए हो तो लोग लिखना ही भूल गए, सब तुम पर ही गिटर पिटर करने लगे. ಚಿಟ್ಟಿ ಹೇಳುತ್ತೆ, ಅಯ್ಯೋ ಎಂಥ ದಿನಗಳಿದ್ದವಪ್ಪ, ನನ್ನ ಒಳಗೆ ಅಂದರೆ ಪತ್ರದ ಒಳಗೆ ಕವರ್ ಒಳಗಡೆ ಗುಲಾಬ್ ಕಿ ಪತ್ತಿಯಾಂ ರಖಕರ್, ಗುಲಾಬಿ ಹೂವಿನ ಎಸಳುಗಳನ್ನು ದಳಗಳನ್ನು ಇಟ್ಟು ಪ್ರೇಮಿ ಪ್ರೇಮಿಕಾಗಳು ಒಬ್ರಿಗೊಬ್ಬರು ಕಳಿಸ್ಕೊಳ್ತಾ ಇದ್ರು. ಪದೇ ಪದೇ ನನ್ನನ್ನು ಮುತ್ತಿಡ್ತಿದ್ರು ಗೊತ್ತಾ. ನಾನು ಬರುವುದು ಸ್ವಲ್ಪ ತಡವಾದರೂ ಕೂಡ ಜನರು ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ತಾ ಇದ್ರು. ಮತ್ತು ತುಮ್ ಜಬ್ ಸೆ ಆಯೇ ಹೋ, ನೀನು ಯಾವಾಗ ಬಂದ್ಯೋ ನನ್ನನ್ನು ಬರೆಯೋದೇ ಬಿಟ್ಬಿಟ್ರು. ಸಬ್ ತುಮ್ ಪರ್ ಹಿ, ಎಲ್ಲರೂ ನಿನ್ನ ಮೇಲೆ ಗಿಟಾರ್ ಪಿಟರ್ ಕಿಟರ್ ಟ್ರರ್ ಅಂಥೇಳಿ ಮಾಡಲಿಕ್ಕೆ ಶುರು ಮಾಡಿದ್ರು. ದಿಲಾಸಾ ದೇತೆ ಹುए ಚಿಟ್ಟಿ ಬಹನ್, ನಿರಾಶ ಮತ್ ಹೋ, ये तो समय का ಹೇರ್ ಫೇರ್ है, ಸಭಿ ಕೆ ದಿನ್ ಫಿರ್ತೆ रहते हैं. ಮೊಬೈಲ್ ಹೇಳ್ತದೆ, ವಿಶ್ವಾಸವನ್ನು ಕೊಡ್ತಾ ಸ್ವಲ್ಪ ಸಂಧಾನವನ್ನು ಮಾಡ್ತಾ ಹೇಳ್ತದೆ ಚಿಟ್ಟಿ, ಪತ್ರ ಸಹೋದರಿ, ನಿರಾಶೆಗೊಳ್ಬೇಡ, ಇದು ಸಮಯದ ಏರುಪೇರು, ಕಾಲಾನುಸಾರ ನಾವೆಲ್ಲ ಬದಲಾಗಬೇಕಾಗ್ತದೆ, ದಿನಗಳೆಲ್ಲ ಉರುಳಿ ಹೋಗ್ತಾ ಇರ್ತವೆ, ಅದರ ಒಂದು ಪರಿಸ್ಥಿತಿ ಆಗಿದೆ. ಚಿಟ್ಟಿ, यही तो मैं ही कहती हूँ भैया, तुम्हारे आने पर टेलीफोन बॉय को दुख नहीं मनाना चाहिए, बल्कि खुशी खुशी आपका स्वागत करना चाहिए. दुनिया में कुछ भी शाश्वत नहीं, पता नहीं ये मानव जाति कल क्या नई खोज कर दे. ಅದನ್ನೇ ಹೇಳ್ತಾ ಇದ್ದೀನಪ್ಪ ನಾನು ಕೂಡ ಸಹೋದರ. ನೀನು ಬಂದ ತಕ್ಷಣವೇ ಟೆಲಿಫೋನ್ ಸಹೋದರನಿಗೆ ದುಃಖವಾಗ್ತಾ ಇದೆ,
ಆದರೆ ದುಃಖವಾಗಬಾರ್ದದು. ಅದರ ಬದಲು ಸಂತೋಷದಿಂದ ನಿನ್ನನ್ನು ಸ್ವಾಗತ ಮಾಡ್ಕೋಬೇಕು. ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಯಾವ ಸಂದರ್ಭದಲ್ಲಿ ಈ ಮನುಷ್ಯ ಜಾತಿ ಮತ್ತೇನೇನನ್ನು ಆವಿಷ್ಕಾರ ಮಾಡ್ತದೋ ಗೊತ್ತಿಲ್ಲ. ನಾವು ಅದಕ್ಕೆ ತಕ್ಕಂತೆ ಬದಲಾಗಬೇಕಾಗ್ತದೆ. ಸರಿ ಇದೆ ನೀನು ಹೇಳ್ತಾ ಇರುವಂಥದ್ದು. मोबाइल, तुम सत्य कह रही हो. अब जो नए मोबाइल की खोज की जा रही है उसमें बात करने वाले व सुनने वाले एक दूसरे को देख भी सकते हैं. ಕರೆಕ್ಟ್, ಸರಿಯಾಗಿ ಹೇಳ್ತಾ ಇದೆಯಾ ಪತ್ರವೇ. ಈಗ ಮೊಬೈಲ್ನಲ್ಲೂ ಕೂಡ ಹೊಸದಾದಂಥ ಆವಿಷ್ಕಾರಗಳು, ಖೋಜ್, ಅನ್ವೇಷಣೆಗಳು ನಡೀತಾ ಇದೆ. ಅದರಲ್ಲಿ ಮಾತನಾಡುವವರು ಕೂಡ, ಕೇಳುಗರು ಕೂಡ ಒಬ್ರಿಗೊಬ್ಬರು ಕಾಣಿಸ್ತಾ ಇದ್ದಾರೆ. ಒಬ್ರಿಗೊಬ್ಬರು ನೋಡಿಕೊಂಡು ಮಾತನಾಡುವಂಥ, ವಿಡಿಯೋ ಕಾಲ್ ಮಾಡುವಂಥ ಸ್ಥಿತಿಯೂ ಕೂಡ ಬಂದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದೆ ಚಿಟ್ಟಿ. ಮುಸ್ಕರಾತೆ ಹುए इसलिए मैं तो यही कहती हूँ जो मिल जाए जितना मिल जाए उसी में खुश रहना सीखो. ಅದಕ್ಕೆ ಅಪ್ಪ ನಾನು ಹೇಳ್ತಾ ಇರೋದು ಅಂಥೇಳಿ ಮುಗುಳ್ನಗತ್ತಾ ಹೇಳತ್ತಂತೆ ಚಿಟ್ಟಿ. ಇದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ಯಾವುದು ಸಿಗುತ್ತೋ, ಎಷ್ಟು ಸಿಗ್ತದೋ ಅದರಲ್ಲೇ ಸಂತೋಷವಾಗಿರೋದನ್ನು ನಾವು ಕಲಿಬೇಕು. मोबाइल और चिट्टी की बातें सुनकर टेलीफोन ने अपनी स्थिति को समझा और मुस्कुराकर दोनों को गले लगा लिया. ಮೊಬೈಲ್ ಮತ್ತು ಪತ್ರದ ಮಾತುಗಳನ್ನು ಆಲಿಸಿದ ಟೆಲಿಫೋನ್ ತನ್ನ ಸ್ಥಿತಿಯನ್ನು ತಿಳ್ಕೊಳ್ತಂತೆ. ಮತ್ತು ತಾನೂ ಕೂಡ ನಗಲಿಕ್ಕೆ ಪ್ರಾರಂಭ ಆಯಿತು. ನಗುತ್ತಾ ಇಬ್ಬರನ್ನೂ ಕೂಡ ಆಲಿಂಗನ ಮಾಡ್ಕೊಳ್ತಂತೆ. जैसे ही गले मिले तो मोबाइल पर रिंगटोन बज उठी. जिंदगी एक सफ़र है सुहाना, यहाँ कल क्या हो किसने जाना. ಧೀರೆ ಧೀರೆ ಪರ್ದಾ ಗಿರ್ತಾ है. ಹೀಗೆ ಎಲ್ಲರೂ ಕೂಡ ಆಲಿಂಗನವನ್ನು ಮಾಡಿಕೊಂಡ್ರಂತೆ. ಮೊಬೈಲ್ನಲ್ಲಿ ಆ ಕ್ಷಣದಲ್ಲಿಯೇ ರಿಂಗ್ ಟೋನ್ ಬರಲಿಕ್ಕೆ ಶುರುವಾಯಿತು. ಜಿಂದಗಿ, ಜೀವನ ಅನ್ನುವಂಥದ್ದು ಸುಂದರವಾದಂತಹ ಒಂದು ಯಾತ್ರೆ. ಜೀವನ್ ಜಿಂದಗಿ ಏಕ್ ಸಫರ್ ಹೇ ಸುಹಾನ, ಸುಂದರವಾದ, ಮನೋಹರವಾದ, ಬಂಗಾರದಂತಹ ಒಂದು ಯಾತ್ರೆ. ಯಹಾ ಕಲ್ ಕ್ಯಾ ಹೋ ಕಿಸ್ನೆ ಜಾನ, ಇಲ್ಲಿ ನಾಳೆ ಏನಾಗ್ತದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ಯಾರು ಯಾವ್ಯಾವ ಸಂದರ್ಭದಲ್ಲಿದ್ದೇವೋ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಹೊಂದ್ಕೊಂಡು ಹೋಗೋದನ್ನು ಕಲಿಬೇಕು. ಹಳೆಯದನ್ನೇ ನೆನಪಿನಲ್ಲಿಟ್ಕೊಂಡು ಕೊರಗೋದು ಬೇಡ. ಇಂದಿನ ಜನಾಂಗದೊಂದಿಗೆ ಹೊಂದಿಕೆಯಾಗಿ ಮುಂದಿನ ಜನಾಂಗಕ್ಕೂ ಕೂಡ ಹೊಂದಿಕೆಯಾಗುವಂತೆ ಬಾಳುವಂಥದ್ದಾಗಬೇಕು ಅನ್ನುವಂತಹ ಸೂಕ್ಷ್ಮ ಸಂದೇಶವನ್ನು ಈ ಪಾಠದ ಮುಖಾಂತರ ಕೊಡ್ತಾ ಇದ್ದಾರೆ. ಅಲ್ಲಿಗೆ ನಿಧಾನವಾಗಿ ಪರದೆ ಬೀಳುತ್ತೆ ಅನ್ನುವಂಥದ್ದು. ಧನ್ಯವಾದ.